200 ಹಾರ್ಸ್ ಪವರ್. ನಾಟ್ ಬ್ಯಾಡ್. ಸ್ವಲ್ಪ ವೆಂಚ್ಕಿನ ಒಂಚೂರು ಟಾಲ್ ಇರಬೇಕಿತ್ತು ಗಾಡಿ. ಇದಕ್ಕೆ ಕಿರ್ಚಾಡುತ್ತೆ ಗುರು ಗಾಡಿ ಇದು. ಭಯ ಆಗುತ್ತೆ ಗುರು ಗಾಡಿ ಇದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು another vlog. ದಿಸ್ ಇಸ್ ಅಕ್ಷಿತ್. ಹೌ ಯು ಡೂಯಿಂಗ್? ಎಲ್ಲರೂ ಹೇಗಿದ್ದೀರಾ? ಬ್ಯೂಟಿಫುಲ್ ಸನ್ರೈಸ್ ಜೊತೆ ಬ್ಯೂಟಿಫುಲ್ ಗಾಡಿ ತೋರಿಸ್ತೀನಿ. ಸನ್ರೈಸಲ್ಲಿ ವಿಂಟರ್ ಟೆಸ್ಟ್ ಗಾಡಿ ನೋಡೋದು ತುಂಬ ಕಮ್ಮಿ. ಸೊ ಇಲ್ಲಿದ್ದ ನೋಡಿ, ZX10R ವಿಂಟರ್ ಟೆಸ್ಟ್. ಇದು 2016 ಲಾಂಚ್ ಆಗಿದ್ದು, ಲಿಮಿಟೆಡ್ ಟು ವೆರಿ ಫ್ಯೂ ಪೀಸಸ್. ಈ ಗಾಡಿ ಇನ್ನೊಂದು ವಿಶೇಷತೆ ಏನಂದರೆ, ನಾರ್ಮಲ್ ZX10Rಗೆಲ್ಲ ಕಂಪೇರ್ ಮಾಡಿದ್ರೆ ಹೇಳಿದ್ನಲ್ಲ, ಅದು ಏರ್ ಬಾಕ್ಸು ಮತ್ತು ಅದು ಏರ್ ಫಿಲ್ಟ್ರ್ ಒಂದು 10-20% ರೇಷಿಯೋಸ್ ಜಾಸ್ತಿ ಇದ್ರೆ ಏನಾಗುತ್ತಂದರೆ ಇನ್ನೂ ಚೆನ್ನಾಗಿ ಗಾಡಿ ಬ್ರೀತ್ ಆಗುತ್ತೆ, ಅದೊಂದು. ಮತ್ತು ಸ್ವಲ್ಪ ಕೆಲವೊಂದು ಇಂಜಿನ್ ಟೈಟಾನಿಯಂ ಬೇರಿಂಗ್ ಅವೆಲ್ಲ ಸ್ವಲ್ಪ ZX10R ಇದಾದ್ಮೇಲೆ ಬಂದಿದ್ದು, ಬಟ್ ಅದ್ರ ಜೊತೆ ಅದೆಲ್ಲ ಇದೆ ಫುಲ್ ಕಂಪ್ಲೀಟಾಗಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು, 2016 ಲಾಂಚ್ ಆಗಿದ್ರು ಕೂಡ ನಾರ್ಮಲ್ ZX10Rಗೂ ಇದಕ್ಕೂ ಬರೀ ಕಾಸ್ಮೆಟಿಕ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ಮೈನರ್ ಟೆಕ್ನಿಕಲ್ ಡಿಫ್ರೆನ್ಸ್ ಇದೆ. ಇದರಲ್ಲಿ ಬ್ರಾಕ್ಸ್ ಎಕ್ಸಾಸ್ಟ್ ಇದೆ, ಸ್ಲಿಪ್ ಆನು. ಸೊ ಬೇಸಿಕಲಿ ಟೈಟಾನಿಯಂ ಹೆಡರ್ಸ್ ಬರೋದ್ರಿಂದ ಇದು ಫುಲ್ ಸಿಸ್ಟಮ್ ವೆಹಿಕಲ್ ಥರನೇ ಆಗುತ್ತೆ ಆಲ್ಮೋಸ್ಟು. ಆ್ಯಂಡ್ ಒನ್ ಆಫ್ ದೋಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಬೌಟ್ ದಿಸ್ ವೆಹಿಕಲ್ ಏನಂದರೆ, ದಿಸ್ ಈಸ್ ಆ್ಯಕ್ಚುಲಿ ದಿ ಫಸ್ಟ್ ಲೀಟ್ ಕ್ಲಾಸ್ that was actually launched, which actually did 200 ಹಾರ್ಸ್ ಪವರ್. 200 ಹಾರ್ಸ್ ಪವರ್ಗಿಂತ ಫಸ್ಟ್ ಟಚ್ ಮಾಡಿದ್ದು ZX10R ಇದೆ. ಇದಾದಮೇಲೆ ತುಂಬ ಗಾಡಿಗಳು ಬಂದುಬಿಡಿ, ಬೇರೆ BMW S1000R ಇರ್ಬೋದು, ಡುಕಾಟೀಸು ಎಲ್ಲ ಮಾಡಿದ್ರು. ಬಟ್ ಫಸ್ಟ್ ಲೀಟರ್ ಕ್ಲಾಸ್ 200 ಹಾರ್ಸ್ ಪವರ್ ಟಚ್ ಮಾಡಿದ್ದು ಆ್ಯಕ್ಚುಲಿ ಇದೇ ಗಾಡಿನೇ. ಸೊ ಸ್ಟಾಕ್ ಗಾಡಿನೇ 200 ಅಂದರೆ ಇದರಲ್ಲಿ ಆ್ಯಕ್ಚುಲಿ ಕಂಪ್ಲೀಟ್ ECU ಫ್ಲ್ಯಾಶ್ ಆಗಿ, ಆಮೇಲೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಎಲ್ಲ ಆಗಿ ಫುಲ್ಲು ರೆಡಿಯಾಗಿದೆ ಗಾಡಿ. ಸೊ ಇನ್ನೊಂದೇನೆಂದರೆ, ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಸ್ಪೆಕ್ಗೂ ಇಂಡಿಯಾ ಸ್ಪೆಕ್ಗೂ ಏನಂದರೆ, ಇಂಟರ್ನ್ಯಾಷನಲ್ ಸ್ಪೆಕ್ಕಲ್ಲಿ ಆ್ಯಕ್ಚುಲಿ ಆಕ್ರೋಪೋವಿಚ್ ಎಕ್ಸಾಸ್ಟ್ ಜೊತೆ ಬರುತ್ತೆ, ಸ್ಟಾಕಲ್ಲೂ ಬರುತ್ತೆ, ಆಪ್ಷನಲ್ ಥರನೂ ತೊಗೊಬೋದಿತ್ತು. ಬಟ್ ಇಂಡಿಯಾದಲ್ಲಿ ಬರೀ ಬೇಸಿಕ್ಕು. ಆಮೇಲೆ ಇನ್ನೊಂದು ಆವಾಗಷ್ಟೇ ಶೋವಾ ಡಬಲ್ ಸೈಡ್ ಅಡ್ಜಸ್ಟೇಬಲ್ ಪಿಸ್ಟನ್ ಫಸ್ಟ್ ಬಂದಿದ್ದು ಆ್ಯಕ್ಚುಲಿ ಈ ಗಾಡಿಗೆ. ಸೊ ಅದೊಂದು ಇದು, ಮತ್ತು ಬೇಸಿಕ್ ಗ್ಯಾಸ್ ಪ್ರೊಟೆಕ್ಷನ್ ಅವೆಲ್ಲ ಇದೆ. ಆ್ಯಂಡ್ ಒನ್ ಮೆಂಟಲ್ ಬೈಕ್ ಗುರು ಇದು ಮಾತ್ರ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೂಪರ್ ಬೈಕ್ಸ್ ಅವೆಲ್ಲ ಬಂದುಬಿಟ್ಟು ನಿಮಗೆ ಇಟ್ಸ್ ನಾಟ್ ಅಬೌಟ್ ವಾಟ್ ಇಸ್ ದ ನಂಬರ್ಸ್ ಆನ್ ದ ಪೇಪರ್. ಕೈಗೆ ಎತ್ಕೊಂಡ್ರೆ ಆವಾಗಿರುತ್ತೆ ಮಜಾ ಗಾಡಿ ಓಡ್ಸೋಕ್ಕಿದು. ಆಮೇಲೆ ಇನ್ನೊಂದೇನೆಂದರೆ, ಇರೋಲ್ಲ ಆ್ಯಕ್ಚುಲಿ ಅಪ್ ಶಿಫ್ಟ್ ಮಾತ್ರ ಬರೋದು, ಬಟ್ ECU ಫ್ಲ್ಯಾಶ್ ಮಾಡೋದು ಆಟೋಮೆಟಿಕ್ ಆಗೋದು ಆಪ್ಷನ್ ಇದೆ ಎನೇಬಲ್ ಮಾಡೋಕ್ಕೆ, ಡೌನ್ ಶಿಫ್ಟ್ ಕೂಡ. ಆಮೇಲೆ ಆಫ್ಕೋರ್ಸ್ ಇದು ಒಂದು ಸಿಂಗಲ್ ಹೆಡ್ ಲೈಟು. ಆ್ಯಕ್ಚುಲಿ ಬರೋದು ಮ್ಯಾಟ್ ಕಲರ್ ಇದು. ಇವ್ರು ಸ್ವಲ್ಪ ಗ್ಲಾಸ್ ಥರ PPF ಎಲ್ಲ ಮಾಡಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇ. ಸೊ ವಿತ್ ದ್ಯಾಟ್ ಸಾಕು ಮಾತಾಡಿದ್ದು. ಗಾಡಿ ಮೇಲೆ ಓಡ್ಸೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಇದರಲ್ಲಿ ಬ್ರಾಕ್ಸ್ ಎಕ್ಸಾಸ್ಟ್ ಇದೆ. ಆಮೇಲೆ ಗಾಡಿ ಹತ್ತಾಗ ತೋರಿಸ್ತೀನಿ ಏನು ಡೀಟೇಲ್ಸ್ ಎಲ್ಲ ಅಂತ. ಆಮೇಲೆ ಮೋರಲ್ಲೇ ಸಿಮಿಲರ್ ಸೆಟಪ್ ಇದು ಗಾಡಿ. ಸೊ ಅದೊಂದು ಅಡ್ವಾಂಟೇಜು. ಬಟ್ ಒಂದು ನಾನು ಮೋಸ್ಟ್ ಇಂಪಾರ್ಟೆಂಟ್ ಚೆಕ್ ಮಾಡಬೇಕಂದ್ರೆ 10Rಲ್ಲಿ ಒಂದು ಕ್ರಿಟಿಕಲ್ ಥಿಂಗ್ ಏನಂದರೆ, ಸ್ವಲ್ಪ ಜಾಸ್ತಿ ಆಚೆ ಈಚೆ ಎಲ್ಲ ಬೆಂಡ್ ಮಾಡಬೇಕಾದ್ರೆ ವೆಯ್ಟ್ ತೋರಿಸುತ್ತೆ. ಕವಾಸಾಕಿದು ಅದೊಂದು ಪ್ರಾಬ್ಲಮ್ಮು. ಬೈ ಡಿಸೈನ್ ಅದೇ ಥರನೇ ಇರೋದು, 6Rದು ಅದೇ ಥರನೇ. ಬಟ್ ಒಂದು ಸಲ ಅದು ಲೇ ಆದಮೇಲೆ ಸಖತ್ತಾಗಿರುತ್ತೆ ವೆಹಿಕಲ್. ಸೊ ಅದೊಂದು ಡಿಫ್ರೆನ್ಸು. ಸೊ ವಿತ್ ದ್ಯಾಟ್ ಬನ್ನಿ ಶುರು ಹಚ್ಕೋಣ, ಬಸ್ ಆಡೋಣ. ಲೆಟ್ಸ್ ರೈಡ್. ಸೊ ಇದು ನೋಡಿ ಬಸ್ ZX10R ಗಾಡಿ. ಈ ಫ್ರೇಮು, ಈ ಗಾಡಿ, ಇದು ZX10R, ಅದು ಬ್ಲೂ ಕಲರು, ನೀವು ನೋಡ್ರಕ್ಕೆ ಚಾನ್ಸೇ ಇಲ್ಲ. ಸೊ ಲೆಟ್ಸ್ ಹಾಪ್ ಆನ್. ಇದು ಬಂದುಬಿಟ್ಟು ಬ್ರಾಕ್ಸ್ ಎಕ್ಸಾಸ್ಟ್ ಇದೆ. ಲೈಟಾಗಿ ಒಂದು ರೆಫ್ ಕೊಡ್ತೀನಿ. ಈ ಫ್ರೇಮ್ ನಿಮಗೆ ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ಒಂದು ZX10R ವಿಂಟರ್ ಟೆಸ್ಟ್, ಒಂದು ZX10R. ವೆರಿ ರೇರ್ ಬೈಕ್ಸ್. 6R ಅನ್ನೋದು ಇತ್ತು ರೇರು, ಬಟ್ ಐ ಹ್ಯಾಡ್ ಟು ಪಾರ್ಟ್ ವೈಸ್, ಬಟ್ ಐ ಮಿಸ್ಸಿಂಗ್ ಮೈ 6R. ಅವ್ರು ಕೊಟ್ಟಿದ್ದವನವ್ರಿಗೂ ಮೊನ್ನೆ ಮೆಸೇಜ್ ಮಾಡ್ತಿದ್ದೆ, ಬ್ರೋ ಗಾಡಿ ಮಿಸ್ ಮಾಡ್ಕೊತಿದ್ದೆ. ಅವ್ರು ಯಾವಾಗ ಬೇಕಾದ್ರೂ ಬನ್ನಿ ತೊಗೊಳ್ಳಿ, ಓಡಿಸಿ ತೊಗೊಂಡೋಗಿ ಅಂತಲೇ ಹೇಳಿದ್ರು. ಬಟ್ ಯಾ, ಟೈಮ್ ಟು ರೈಡ್ ದಿಸ್ ಬೇಬಿ. ಏನು ಡಿಫ್ರೆನ್ಸ್, ನಾನು ಸ್ಟಾಕ್ ಓಡಿಸಿಲ್ಲ ಆ್ಯಕ್ಚುಲಿ. ಏನು ಡಿಫ್ರೆನ್ಸ್ ಆಗುತ್ತೆ ನೋಡೋಣ, ನೋಡಬೇಕು. ಓಡಿಸೋಣ, ಲೆಟ್ಸ್ ಗೋ. ಎಕ್ಸಾಸ್ಟ್ ಆ್ಯಕ್ಚುಲಿ ಬೆಂಕಿ ಬರುತ್ತೆ. ಸೊ ಲೆಟ್ಸ್ ರೋಲ್. ಆಫ್ಟರ್ very long time riding a Kawasaki ಲೀಟರ್ ಕ್ಲಾಸ್ ಮಜಾನೇ ಬೇರೆ ಗುರು.
ಕೆಲ ಲಾಂಚ್ ಕಂಟ್ರೋಲ್ ಇದೆ, ಬಟ್ ಇನ್ನೊಂದ್ಸಲ ತೋರಿಸ್ತೀನಿ. ಲ್ಯಾಪ್ ಟೈಮರು ನೋಡಿ, ಲ್ಯಾಪ್ ಟೈಮರು ಇದು ನಾರ್ಮಲ್ಲು. ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಡ್ಯಾಂಪರ್ ಬರುತ್ತೆ. ಓಯ್ ಸಖತ್ತಾಗಿದೆ ಫುಲ್ಲು ಗಾಡಿ. ಕೊಟ್ರೇ ತೊಗೊತ ಇದೆ ಗಾಡಿ. ಊದ ಓಡಿಸ್ಬಿಟ್ಟು ಗಾಡಿ ಓಡಿಸಿದ್ರೆ ಪೇಪರ್ ಲೈಟು. ನೋಡಿ ಬ್ರೇಕ್ ಅಷ್ಟೊಂದು ಶಾರ್ಪ್ ಇಲ್ಲ ಅನಿಸ್ತದೆ. ಕ್ರೇಜಿ ಇದೆ ಗಾಡಿ. ಆದರೆ ಇದೊಂದು ಸ್ವಲ್ಪ ಟ್ರಾಕ್ಷನ್ ಪ್ಯಾಡ್ ಇರಬೇಕು ಗಾಡೀಲಿ, ಜಾರತ್ತೆ ಕಾಲಿದು, ಅದೊಂದು ಮಿಸ್ಸಿಂಗ್ ಇದೆ ಗಾಡಿನಲ್ಲಿ. ZX-N RR HP. ನಾಟ್ ಬ್ಯಾಡ್, ಕ್ಲೀನಾಗಿದೆ ಗಾಡಿ ಇದು. ಸ್ವಲ್ಪ ವಿಂಡ್ ಸ್ಕ್ರೀನ್ ಒಂಚೂರು ಟಾಲ್ ಇರಬೇಕಿತ್ತು ಗಾಡಿ ಇದಕ್ಕೆ. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ, ಬಟ್ ಐ ಥಿಂಕ್ ಇಟ್ ಇಸ್ ಗುಡ್ ಫಾರ್ ಟ್ರ್ಯಾಕ್. ಕ್ವಿಕ್ ಶಿಫ್ಟರ್ ಪ್ರೋಗ್ರೆಷನ್ ಅಷ್ಟೊಂದು ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ. ಅದ್ರ ಲೈಟ್ ವೆಯ್ಟು ಬೂಸ ಓಡಿಸಿ 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 ಅದು ಸೂಪರ್ ಆಗಿದೆ ಗಾಡಿ. ಅದು ರೇರು, ಇದು ರೇರು, ಬಟ್ ಫ್ರಂಟ್ ಅಂಡ್ ಸ್ಟೆಬಿಲಿಟಿ ಅನ್ಕೊಂಡೆ ಈ ಥರ ಕೆಲಸ ಮಾಡ್ತಾನೆ BTS ಅವನು ಅಂತ. ನಮ್ಮ ಗಾಡಿ ಬಂತು, ಪೂಜ ಪೂಜ ಪೂಜ. ಇದು ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಸೀನ್ ಒಂದು 5 ನಿಮಿಷ ಅದಾಗಲಿ. ಇನ್ನೊಂದೇನೆಂದರೆ ಇದರಲ್ಲಿ ಲೆವರ್ ಅಡ್ಜಸ್ಟ್ಮೆಂಟ್ ಈ ಕಡೆ ಇದೆ, ಇದರಲ್ಲಿ ಬರಲ್ಲ. ಸೊ ಅದೊಂದು ಡಿಫ್ರೆನ್ಸ್. ಫುಲ್ ಹಂಗೆ ಎಳ್ಕೊಂಡು ಹೋಗ್ತಾ ಇದೆ ಗಾಡಿ. ಆಮೇಲೆ ಇದು ಕ್ವಿಕ್ ಶಿಫ್ಟರ್ ಎನೇಬಲ್ ಮಾಡೋದು ಸ್ವಲ್ಪ ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಫೀಲಿಂಗ್ ಗೊತ್ತಾಗಲ್ಲ. ಅಪ್ ಶಿಫ್ಟ್ ಚೆನ್ನಾಗಿದೆ, ಬಟ್ ಒಂಥರ ಬೂಸ ಓಡಿಸ್ಬಿಟ್ಟು ಗಾಡಿಯಲ್ಲಿ ಓಡಿಸಿದ್ರೆ ಒಂಥರ ಫುಲ್ಲು ಪುಟಾಣಿ ಅನ್ಸುತ್ತೆ ನನಗೆ. ಏನಕ್ಕಂತಾನೆ ಗೊತ್ತಿಲ್ಲ ಅದು. ಕಿರ್ಚಾಡುತ್ತೆ ಗುರು ಗಾಡಿ ಇದು. ಇನ್ನು ಸೂಪರ್ ಸ್ಪಾಟ್ ಪೊಸಿಷನ್ಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಬೂಸನೆಲ್ಲ ಟಚ್ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಲೈಟ್ ವೇಟ್ ಅನ್ಸದೆ ಗುರು ಗಾಡಿ ಇದು. ಅಜಾಯಿಲಾಗಿ ಚೆನ್ನಾಗಿದೆ ಗಾಡಿ ಇದು. ಮೇ ಬಿ ಬಿಕಾಸ್ ಐ ಹ್ಯಾವ್ ಬೀನ್ ಯೂಸ್ಡ್ ಟು ಬಿಗ್ ಬೈಕ್. ಭಯ ಆಗುತ್ತೆ ಗುರು ಗಾಡಿ ಇದು. ಐ ಥಿಂಕ್ ಐ ಹ್ಯಾವ್ ಲಾಸ್ಟ್ ದ ಟಚ್ ಆಫ್ 1000cc ರೈಡಿಂಗ್ ಆರ್ ರಾದರ್ ಸೂಪರ್ ಸ್ಪೋರ್ಟ್ ರೈಡಿಂಗ್. ನೆಕ್ಸ್ಟ್ ಲೆವೆಲ್ ವಿನ್ ಬ್ಲಾಸ್ಟ್ ಗಾಡಿ. ಅದೇನೋ 13,000 ಹತ್ರ ಹೋದಾಗ ಸ್ವಲ್ಪ ಪವರ್ ಕಟ್ ಆಗ್ತಾ ಇದೆ, ಯಾಕೆಂದ್ರೆ ಮುಂದೆ ಪುಷ್ ಆಗ್ತಾ ಇಲ್ಲ. ರೋಸ್ ಆಫ್ ಟೈರು, ಒಂದು ಹೈಯರ್ ವಿಂಡ್ ಸ್ಕ್ರೀನು, ಆರೋ ಎಕ್ಸಾಸ್ಟು, ಇಷ್ಟು ಹಾಕಿದ್ರೆ ಸಾಕು ಗಾಡಿ. ಕಿರ್ಚಾಡ್ತಾ ಇದೆ ಗಾಡಿ. ಇರೋಬ್ಬರೆಲ್ಲ ನೋಡ್ತಾವ್ರು ನೋಡೋದು. ನಾಟ್ ಬ್ಯಾಡ್, ಗುಡ್ ಬೈಕ್.
ಹಳೆ ಗಾಡಿಗಳೇ ಗುರು. ಸೀರಿಯಸ್ಲಿ ಕ್ಲೀನ್ ಆಗಿರೋ ಗಾಡಿ ಸಿಕ್ಕಿದ್ರ ಚೆನ್ನಾಗಿರುತ್ತೆ. ವಿಂಡ್ ಬ್ಲಾಸ್ಟ್ ಜಾಸ್ತಿ ಗಾಡಿ ಸಿಕ್ಕಾಬಿಟ್ಟು. ಬ್ರೇಕಿಂಗ್ ಒಂದು ಸ್ವಲ್ಪ ಚೆನ್ನಾಗಿರ್ಬೋದು ಅನ್ಸ್ತಷ್ಟೇ. ಇನ್ನೊಂದೇನಂದ್ರೆ ಈ ಗಾಡಿ ಎಷ್ಟು ಕ್ಲೀನ್ ಆಗಿರೋದು ಇನ್ನೊಂದು ಮೇನ್ ಉದ್ದೇಶ ಏನಂದ್ರೆ, ಒಂದು ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಗಾಡಿ ಇದು. ನಮ್ಮ ಫ್ರೆಂಡ್ ತಗೋಬೇಕಾದ್ರೆ ತುಂಬಾ ಕಮ್ಮಿ ಕಿಲೋಮೀಟರ್ ರನ್ ಆಗಿತ್ತು. ಅವ್ರೇನೋ ಯಾವಾಗೋ ಒಂದೊಂದ್ಸಲ ಟ್ರ್ಯಾಕಲ್ಲಿ ಓಡಿಸೋರು ಅಷ್ಟೇ ಗಾಡಿ, ಅದೊಂದು. ಆ್ಯಂಡ್ ದಿ ಅದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯಾವಾಗೂ CBU ಗಾಡಿ CBUನೇ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಲೀಜು ಅದೆಲ್ಲ ಇದ್ದೇ ಇರುತ್ತೆ, ಬಟ್ CBU ಗಾಡಿ ಯಾವಾಗಲೂ CBUನೇ, ಕ್ಲೀನಾಗಿರುತ್ತೆ ಗಾಡಿ. ನೋಡಿಯಾ 6R ಅಷ್ಟು ನನಗೆ ಕನೆಕ್ಟ್ ಆಗಿಲ್ಲ ಗಾಡಿ, ಬಟ್ ಸೂಪರ್ ಸ್ಪೋರ್ಟ್ ಈಸ್ ಅ ಸೂಪರ್ ಸ್ಪೋರ್ಟ್. ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾರ ನನಗೆ 6R ಅಷ್ಟು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನ್ಗೋತ್ರಂಗೆ ಇನ್ನೊಂದೇನಂದ್ರೆ 6R ಇನ್ನೂ ಅಗ್ರೆಸಿವ್ ಇದೆ ರೈಡಿಂಗ್ ಪೋಸ್ಟ್. ಇದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. 6R ನಾನು ಸ್ವಲ್ಪ ಹಿಂಗೆ ಹಿಡ್ಕೋತಾ ಇದ್ದೆ ನಾನು. ಸೊ ಅದೊಂದು ಮೇಜರ್ ಡಿಫ್ರೆನ್ಸು. 6R ವಾಸ್ ಆ್ಯಕ್ಚುಲಿ ಮೋರ್ ಅಗ್ರೆಸಿವ್ ದನ್ ಆ್ಯಕ್ಚುಲಿ ದಿಸ್ ಬೈಕ್. ಸೊ ಅದೊಂದು ವಿಷಯದಲ್ಲಿ ಇಟ್ ಈಸ್ ಡಿಫ್ರೆಂಟ್. ಪ್ಲಸ್ ಹ್ಯಾಂಡಲ್ ಬಾರು ಸ್ವಲ್ಪ ಡಿಸೈನ್ ಡಿಫ್ರೆಂಟ್. 6R ಇನ್ನೂ ಕಾಂಪ್ಯಾಕ್ಟ್ ಆಗಿತ್ತು ಸ್ವಲ್ಪ ಹ್ಯಾಂಡಲ್ ಬಾರು. ಇದು ಏನಂದ್ರೆ ಹಿಂಗ್ ಬುಕ್ಕಿದೆ, ಅದ್ರಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಸೊ 6R ಕಂಪ್ಯಾರಿಸನ್ ಅಲ್ಲ ಲೀಟರ್ ಕ್ಲಾಸ್ ಆಫ್ ಕೋರ್ಸ್, ಬಟ್ ನಂದು ಟ್ಯೂನ್ ಮಾಡಿಸಿದ್ನಲ್ಲ, ಸೊ ನನ್ಗೇನು ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಅನ್ಸಲ್ಲ. ಟ್ಯೂನ್ ಮಾಡಿದ್ರೆ ಐ ಥಿಂಕ್ ಮಂತ್ರ ರೇಸಿಂಗ್ ಅಲ್ಲಿ ಮಾಡಿರೋದು. ಇನ್ನೂ ಸ್ವಲ್ಪ ಮ್ಯಾಪಿಂಗ್ ಅಡ್ಜಸ್ಟ್ ಆಗಬೇಕಿದು. ರೀಸನ್ ಬಿಕಾಸ್ ಇದು ಬ್ರಾಕ್ಸ್ ಹಾಕಿದ್ದಾರೆ. ಮುಂಚೆ ಆಕ್ರೋಪೋವಿಚ್ ಮೇಲೆ ಟ್ಯೂನ್ ಮಾಡಿಸಿದ್ದು ಗಾಡಿ. ಸೊ ಅದೊಂದು ಡಿಫ್ರೆನ್ಸು. ಸೊ ಅದೊಂದು ಮೇಜರ್ ಡಿಫ್ರೆನ್ಸು, ಮೈನರ್ ಡಿಫ್ರೆನ್ಸ್ ಅಷ್ಟೇ. ನಂದು ಫಹೀಮ್ ಹತ್ರ ಟ್ಯೂನ್ ಮಾಡಿಸಿದಲ್ಲ, ಆ ಗಾಡಿ ಕ್ಲೀನಾಗಿರುತ್ತೆ. ಮಗುಗೆ ಫುಲ್ ಖುಷಿ. ಇದು ಸ್ಲಿಪ್ ಆಗ್ತದೆ ಸ್ವಲ್ಪ. ಟ್ರಾಕ್ಷನ್ ಗ್ರಿಪ್ ಇದ್ರೆ ಇನ್ನೂ ಬೊಗ್ಸಾಡ್ಬೋದು ಗಾಡಿ. ಅಂದರೆ ಇದು ಸೈಡಲ್ಲಿ ಟ್ರಾಕ್ಷನ್ ಪಾರ್ಟ್ ಬರುತ್ತಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಪ್ಲಸ್ PPF ಬರೋ ಇದು ಫುಲ್ಲು ಗ್ಲಾಸ್ ಅಲ್ವಾ, ಫುಲ್ಲು ಸ್ಮೂತ್ ಇರುತ್ತೆ. ನಂದು ಬೂಜಾದೆಲ್ಲ ಹಂಗೆ ಎಳ್ದು ಬೀಸಾಗ್ತಾ ಇತ್ತು ಗಾಡಿ ನನಗೆ. ಸೊ ವಿತ್ ದ್ಯಾಟ್ ರಿಗಾರ್ಡ್ ಅದೊಂದು ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಇನ್ನೂ ಸ್ವಲ್ಪ ಇದು ಟ್ಯೂನ್ ಕರೆಕ್ಷನ್ ಬೇಕು, ಸ್ವಲ್ಪ ಅನ್ನೀವನ್ ಆಗ್ತಾ ಇದೆ. ನಂಗೋದ್ರಂಗೆ ಅದು ಎಕ್ಸಾಸ್ಟ್ ಚೇಂಜ್ ಮಾಡಿರೋದಕ್ಕೆ ಆಗ್ತಾ ಇರೋದಷ್ಟೇ. ಸೊ ಇನ್ನೂ ಇದು ಯು ಕ್ಯಾನ್ ಸಿಂಗ್ ದಿಸ್ ಬೈಕ್ ಔಟ್ ಲೈಕ್ ಎನಿಥಿಂಗ್. ಬಟ್ ಗುಡ್ ಬೈಕ್, ಕೂಲಿಂಗ್ ಚೆನ್ನಾಗಿದೆ. 69 ಡಿಗ್ರೀಸ್ ಇದೆ ನೋಡಿ, ಜಾಸ್ತಿ ಹೋಗಿಲ್ಲ. ನನಗೇನೋ ಪರ್ಸ್ನಲಿ ವೆಡಸ್ಟರ್ನ್ ಟೈರ್ಗೆಲ್ಲ ಕಂಪೇರ್ ಮಾಡಿದ್ರೆ ಕವಾಸಕಿಗೆ ರೋಸೋ 3 ಇದ್ರೇ ಬೆಸ್ಟ್ ಅನ್ಸುತ್ತೆ. ಅಟ್ಲೀಸ್ಟ್ ಹಿಂದ್ಗಡೆ ಟೈರು, ಫ್ರಂಟ್ ಅಟ್ಲೀಸ್ಟ್ ಪರವಾಗಿಲ್ಲ, ಬಟ್ ಹಿಂದೆ ಟೈರ್ ಪವರ್ ಫುಲ್ ಮಾಡೋತ್ತಲ್ಲ, ಅದಕ್ಕೆ ಅದಿದ್ರೇ ಬೆಸ್ಟು ಅಂತ ನನ್ನ ಪರ್ಸ್ನಲ್ ಗಟ್ ಫೀಲಿಂಗು. ಬಟ್ ಬಿಕಾಸ್ ಐ ಹ್ಯಾಡ್ ಎ ಕವಾಸಕಿ, ಐ ಡೋಂಟ್ ಥಿಂಕ್ ಐ ಆಮ್ ಗೋ ಫಾರ್ ಅದರ್ ಕವಾಸಕಿ. ಮೇ ಬಿ S1K ಹಳೇದು ಸಿಕ್ಕರೆ ಚೆನ್ನಾಗಿರುತ್ತೆ. ಹೊಸ ತೊಗೊಳ್ಳೋಣ, ಬಿಕಾಸ್ ಅಗೇನ್ ತುಂಬ ಎಲೆಕ್ಟ್ರಾನಿಕ್ಸು. ಅದು ಟೈರ್ನ ನನಗೆ ಸ್ಪೆಸಿಫಿಕ್ಕಾಗಿ ಹೇಳಿದೆ ಅಂದರೆ, ಹಿಂಗೆ ಅಂದಾಗ ರೋಸೋ 3 ಪಿರೋಲಿ ಎಲ್ಲ ಹಂಗೆ ರಪ್ಪ ಅಂತ ಕುತ್ಕೊಳ್ಳುತ್ತೆ. ಇದರಲ್ಲಿ ಹಿಂಗೆ ಇಳಿಯೋ ಥರ, ಹಿಂಗೆ ಹತ್ತೋ ಥರ, ಆ ಥರ ಫೀಲಿಂಗ್ ಬರುತ್ತೆ. ಸೊ ಅದೊಂದಕ್ಕೆ ಇವೆಲ್ಲ ಮೈನರ್ ಥಿಂಗ್ಸ್ ಎಲ್ಲರಿಗೂ ಗೊತ್ತಾಗಲ್ಲ. ಬಟ್ ಹೌಎವರ್ ನಮ್ಗೆ ಸ್ವಲ್ಪ OCD ಜಾಸ್ತಿ. OCD ಅಂದರೆ ವೆಹಿಕಲ್ ವಿಷಯದಲ್ಲಿ ಮಾತ್ರ, ಬೇರೆ ವಿಷಯದಲ್ಲಿಲ್ಲ. ಪರ್ಫೆಕ್ಷನ್ ಜಾಸ್ತಿ ಬೇಕು ನಮಗೆ ಗಾಡಿನಲ್ಲಿ. ಸೊ ವಿತ್ ದ್ಯಾಟ್ ರಿಗಾರ್ಡ್ ಇಟ್ ವುಡ್ ಬಿ ನೈಸ್ to have those switches. If I was owning it, I would have definitely done it. ಇಲ್ಲ ಅದರ್ ರೀಸನ್ could be ಏರ್ ಕೂಡ ಜಾಸ್ತಿ ಇರ್ಬೋದು. ಸಸ್ಪೆನ್ಷನ್ನು ತುಂಬ ಸಾಫ್ಟ್ ಇದೆ, ತುಂಬ ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ, ಪುಷ್ ಮಾಡೋಕ್ಕಾಗಲ್ಲ. ಸ್ಟೆಬಿಲಿಟಿ ತೋರಿಸ್ಬೇಕು ಸಸ್ಪೆನ್ಷನ್ ಯಾವಾಗಲೂ ಚಚ್ಬೇಕಂದ್ರೆ. ಕಾರ್ನರ್ ಸ್ಪೀಡಲ್ಲೂ ಅಷ್ಟೇ ಆ ಕಾನ್ಫಿಡೆನ್ಸ್ ಬರಬೇಕು. ಸಿಕ್ಕಾವಳೆ ಟ್ರಾಫಿಕ್ ಹೋಗಿದೆ, ಓಪನ್ ಮಾಡೋಕ್ಕಾಗ್ತಾ ಇಲ್ಲ, 9 ಗಂಟೆ ಆಗೋಯ್ತು ಆಲ್ರೆಡಿ. ಎತ್ತೆತ್ತಾಗ್ತಾ ಇದೆ ಸಸ್ಪೆನ್ಷನ್. ಟೂ ಸಾಫ್ಟ್ ಆರ್ ಟೂ ಹಾರ್ಡ್. ಅದಕ್ಕೆ ನನಗೆ ಪುಷ್ ಮಾಡೋ ಕಾನ್ಫಿಡೆನ್ಸ್ ಬರ್ತಲ್ಲ ಗಾಡಿ. ಬಟ್ ಮೈನರ್ ಥಿಂಗ್ಸು ಕರೆಕ್ಷನ್ಸ್ ಮಾಡ್ಕೋಬೋದು. ಸೊ ಅದು ಒಬ್ರೊಬ್ರು ರೈಡಿಂಗ್ ಸ್ಟೈಲ್ ಮೇಲೆ ಒಂಥರ ಸೆಟ್ಟಿಂಗ್ ಇರುತ್ತೆ ಅಷ್ಟೇ. ಸೊ ದಟ್ಸ್ ದಿ ZX10R ವಿಂಟರ್ ಎಡಿಷನ್ ಫಾರ್ ಯು ಗೈಸ್. ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇನ್ನೊಂದ್ಸಲ ಬೂಸ್ ನೆಕ್ಸ್ಟ್ ಮಾಡ್ತೀನಿ. ಸೊ ZX10R ವಿಂಟರ್ ಎಡಿಷನ್ ಫಾರ್ ಯು ಗೈಸ್. ನೋಡಿ, ಒಂದೇ ಫ್ರೇಮಲ್ಲಿ ಇಷ್ಟು ಗಾಡಿಗಳು, ರೇರ್ ಗಾಡಿಗಳು ಕಾಣಲ್ಲ ನಿಮಗೆ. 10R ವಿಂಟರ್ ಟೆಸ್ಟು, ಬೂಸಾ ಆ್ಯನಿವರ್ಸರಿ ಎಡಿಷನ್ನು. ಆ ಬ್ಲೂ ಕಲರ್ ಬೂಸಾನು ರೇರು. ಇದು RRR ಅಪ್ರಮ್ದು, ಆಲ್ರೆಡಿ ನೋಡಿರ್ತೀರ ಚಾನಲಲ್ಲಿ. ಸೊ
that's about it. So that's about ZX10R. So back to my Booza. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸಬ್ಸ್ಕ್ರೈಬು ಎಲ್ಲ ಮಾಡಿ. See you in the next vlog, guys. Take care. Peace.